ನೋಡೆ ಪಾರಕ್ಕ ಜಯಕ್ಕ ಹೆಂಗ್ ಒಂದೇ ಉಸಿರಿಗೆ ಓಡ್ ಬರ್ತಾವಳೆ. ಅಲ್ಲ ಕಣ್ ಪಾರಕ್ಕ, ಒಂದೇ ಮಾತಿಗೆ ಬಂದ್ಬಿಟ್ರಲ್ಲ, ಬರಲ್ಲ ಅಂದ ತಕ್ಷಣ ಕರಿಬೇಕು ತಾನೆ ಇನ್ನೊಂದೆರಡು ಸತಿ. ನಾವ್ ಒಂದೇ ಸತಿ ಕರೆಯೋದು, ಕರೆದ ತಕ್ಷಣ ಬರ್ಬೇಕಪ್ಪ ನೀವು. ಅಯ್ಯೋ ಜಯಕ್ಕ, ನೀ ಕರೆದೇ ಹೋದ್ರು ಬರ್ತೀಯ ಬಿಡು ಜಯಕ್ಕ. ಅಯ್ಯೋ ಬಿಡಾಡ್ಯಾರ. ಈಗ ಹಂಗಾರೆ ಏನ್ ಸತ್ತಕ್ಕ, ಟ್ರೈನಲ್ಲಿ ಹೋಗೋದು ಅಂತಾನೇನಾ ಫಿಕ್ಸ್ ಮಾಡಿರೋದು? ಎಷ್ಟು ದಿನ ಆಗುತ್ತೆ ಶಾಂತಕ್ಕ ಇನ್ನ ಟ್ರಿಪ್ ಹೋಗಿ ಬರೋದಕ್ಕೆ ನಾವು? ಏನೋ ನನ್ನ ಮಗನ್ ಕೇಳ್ತಾ ಇದ್ದೆ ಕಣೆ ಗೀತಾ, ಏನೋ ಒಂದು ವಾರ ಮೇಲಾಗುತ್ತಂತೆ ನಾವು ಹೋಗ್ತಾರೆ ಟ್ರಿಪ್ಪಿಗೆ. ಯವ್ವ ಒಂದು ವಾರನ? ಅದ್ಯಾಕೆ ಪ್ರೇಮಕ್ಕ ಒಂದು ವಾರನ ಅಂತ ರಾಗ ಹೇಳಿದ್ಯಲ್ಲ, ಹೆಂಗೋ ಗಂಡ ಮಕ್ಕಳಿಂದ ದೂರ ಒಂದು ವಾರ ನಿಮ್ದಾಗಿದ್ದು ಬರ್ಬೋದು ತಾನೇ ನಾವು? ಅದೇನೋ ಸರಿನೇ ಬಿಡು. ಅಡಿಗೆ ಗಿಡ್ಗೆ ಮಾಡ್ಕೊಂಡು ಹೋಗ್ಬೇಕಾ ಶಾಂತಕ್ಕ? ಟ್ರೈನಲ್ಲೆಲ್ಲ ತಿನ್ನಕ್ಕೆ ಅಲ್ಲೆಲ್ಲ ಊಟ ತಿಂದಿದ್ದು ಏನಕ್ಕ ಕತೆ ಮತ್ತಂಗಾರೆ? ಅಯ್ಯೋ ಅಲ್ಲೆಲ್ಲ ಮಳೆ ಉಳಿದ್ ಮ್ಯಾಗಿಗಳೇ ತಿನ್ನೋದು. ಇನ್ನ ಇಲ್ಲಿಂದ ಹೆಂಗೋ ಟ್ರೈನಿಗೆ ತಗೊಂಡು ಹೋಗ್ಬೋದು ಮಾಡ್ಕೊಂಡು ಒಂಚೂರು ಏನಾರವ. ಅಲ್ಲಿ ಹೋದ್ಮೇಲೆ ಇನ್ನೇನು ಅಲ್ಲೇ ಹೋಟ್ಲೆ ಗತಿ ಬಿಡು ಇನ್ನು ನಮಗೆ. ಹ್ಞೂ ಶಾಂತಕ್ಕ, ಇಲ್ಲಿಂದನೇ ಒಂಚೂರು ಏನಾರ ಪುಳಿಯೋಗರೆ, ಚಿತ್ರಾನ್ನ ಇಂಥದ್ದೇನಾರ ಒಂಚೂರು ಚಪಾತಿ ಗುಡ್ಗಾರ ಮಾಡ್ಕೊಂಡು ತಗೊಂಡು ಹೋಗ್ಬಿಡೋಣ ಎಲ್ಲರೂ ಒಬ್ಬೊಬ್ರು ಒಂದೊಂದು ಮನೆಯಿಂದ. ಇನ್ನೇನು ಅಲ್ಲಿ ಹೋದ್ಮೇಲೆ ಇನ್ನೇನು ಅದೇ ಹೋಟ್ಲಿಗೆ ಹಾಕ್ಬೇಕು ದುಡ್ಡ. ಈಗ ಹಂಗಾರೆ ನಾವೇ ಇಲ್ಲಿ ಇದೀವಲ್ಲ ಇಷ್ಟೇ ಜನ ನಾವು ಹೊರಡೋದು. ಸರಿ ಕಣ್ರಕ್ಕ, ನಾನು ಹೋಗಿ ಬರ್ತೀನಿ, ಆಮೇಲಿಂದ ಬರ್ತೀನಿ ತಾಳ್ರಿ. ಈಗ ನಂಗೆ ಏನು ಗೊತ್ತೇ ಆಗಲ್ಲ ನೀವು ಮಾತಾಡೋದು. ಯಾಕೆ ಪತಿ ಕುತ್ಕೊಳ್ಳೆ ಹೋಗಂತೆ. ಸಾಯಂಕಾಲ ಏನಾದರೂ ಮಾರ್ಕೆಟಿಗೆ ಹೋದ್ರೆ ನನ್ನ ಕರೀರಕ್ಕ ಬರ್ತೀನಿ. ನಾನು ಸ್ವಲ್ಪ ಸಾಮಾನು ತರಬೇಕು. ಈಗ ಸೀದಾ ಬೆಳಗ್ಗೆ ಅಷ್ಟೊತ್ತಿಗೆನೆ ಎದ್ದು ಒಡ್ರಳ್ಳಿಂದ ಜಾವಲಿಗೆ ಹೋಗೋದು. ಜಾವಲಿಂದ ಬಸ್ಸೇ ಇರೋದು ಕಣಕ್ಕ, ಸೀದಾ ಡೈರೆಕ್ಟ್ ಬೆಂಗಳೂರಿಗೆನೆಯಾ? ಇಲ್ಲ ಟ್ರೈನಲ್ಲಿ ಹೋಗೋದಾ ಇಲ್ಲ ಬಸ್ಸಲ್ಲೇ ಹೋಗೋದಾ? ಈಗ ಟ್ರೈನಲ್ಲಿ ಹೋಗೋದು ಬೇಡ, ಬಸ್ಸಲ್ಲೇ ಹೋಗೋಣ ಈ ಸತಿ. ಸೀದಾ ಅರಸೀಕೆರೆಯಿಂದ ಅಲ್ಲ ಜಾವಲಿಂದ ಬೆಂಗಳೂರಿವರೆಗೂ ನಾವು ಬಸ್ಸಲ್ಲೇ ಹೋಗ್ಬಿಡೋಣ. ಅಲ್ಲಿಂದ ಬೆಂಗಳೂರಿಂದ ಅಲ್ಲಿ ಯಶವಂತಪುರಕ್ಕೇನಪ್ಪ, ಅಲ್ಲಿಂದ ಟ್ರೈನ್ ಇರೋದು. ನಮಗೆ ಸೀದಾ ಕೇದಾರ್ನಾಥಿಗೆ ಸಿಗಲ್ಲ ಟ್ರೈನು. ಫಸ್ಟ್ ಅಲ್ಲೇ ಗೀತಾ, ನಾನೆಲ್ಲ ಕೇಳ್ಕೊಂಡಿದ್ದೀನಿ, ಕೇಳ್ಕೊ. ಇಲ್ಲಿ ಒಂದು ನಿಮಿಷ ಹೇಳ್ತೀನಿ ನಾನು. ಫಸ್ಟು ನಾವು ವಡ್ರಳ್ಳಿಯಿಂದ ಜಾವಲಿಗೆ ಹೋಗಿ ಜಾವಲಿಂದ ಬೆಂಗಳೂರಿಗೂ ನಾವು ಬಸ್ಸಲ್ಲೇ ಹೋಗ್ಬಿಡೋಣ. ಅದಾದ್ಮೇಲೆ ಬೆಂಗಳೂರಲ್ಲಿ ಕೆಂಪೇಗೌಡ ನಿಲ್ದಾಣ, ಅಲ್ಲಿಂದ ನಾವು ಡೆಲ್ಲಿಗೆ ಹೋಗ್ಬೇಕಂತೆ ಫಸ್ಟು. ವಾ, ಡೆಲ್ಲಿಗೆಲ್ಲ ಹೋಗ್ತೀವ ನಾವು ಹಂಗಾರೆ? ಸುಮ್ಮನೆ ಶಾಂತಕ್ಕ ಫಸ್ಟ್ ಅವಳು ಹೇಳಿ ಕೇಳಿಸ್ಕೊಳ್ಳೋಣ ಎಲ್ಲೆಲ್ಲಿಗೆ ಅಂತ ಕರೆಕ್ಟಾಗಿ. ಹ್ಞೂ ಸರಿ ಆಯ್ತು ಹೇಳಲಕ್ಕ. ಹೋ, ನಾನು ಎಲ್ಲಿಗೆ ಬಿಟ್ಟಿದ್ದೆ? ಸುಮ್ಮನೆ ಶಾಂತಕ್ಕ ಮಾತಾಡ್ಬೇಡ, ನಾನು ಕರೆಕ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಈಗ ಬೆಂಗಳೂರಿಂದ ಡೆಲ್ಲಿಗೆ ಅಂದಲತ್ತ, ಬೆಂಗಳೂರಿಂದ ಡೆಲ್ಲಿಗೆ ನಾವು ಬುಕ್ ಮಾಡ್ಬಿಡೋದ ಅತ್ಲಾಗೆ, ಟ್ರೈನ್ನ ಬುಕ್ ಮಾಡಿಸ್ಬಿಡೋದಾ? ಉಕಂಜಯಕ್ಕ ಬುಕ್ ಮಾಡಿಸ್ಬಿಡೋಣ ಸುಮ್ಮನೆ ಅತ್ಲಾಗ. ನಾವು ಎಷ್ಟು ಜನ ಇದೀವಿ ಹೇಳಿ ಇಲ್ಲಿ? 1 2 3 4 5 6 ಜನ, ಒಟ್ಟು 6 ಟಿಕೆಟ್ ಬುಕ್ ಮಾಡಿಸ್ಬಿಡೋಣ ಸುಮ್ಮನೆ ಅತ್ಲಾಗೆ. ಏನೊಂದು ವಾರಕ್ಕೆ ಮುಂಚೆನೆ ಬುಕ್ ಮಾಡಿಸ್ಬೇಕಾ ಇಲ್ಲ ಅಂದ್ರೆ ಹೆಂಗೆ? ಒಂದು ವಾರಕ್ಕೆ ಮುಂಚೆನೆ ಬುಕ್ ಮಾಡಿಸ್ಬಿಡೋಣ. ಯಾರ ಹತ್ರ ಬುಕ್ ಮಾಡಿಸೋದಿಲ್ಲ ಅತ್ತ ಇವಾಗ? ಇನ್ ಯಾರ ಕೈಲ ಗೀತಾ? ಶಾಂತಕ್ಕನ ಮಗನ ಕೈಲ ಬುಕ್ ಮಾಡಿಸೋದು ಸುಮ್ಮನೆ. ಹೋಗ್ಕೊಂಡು ಬಿಡ ಗೀತಾ, ನಮ್ಮ ಮಗನೇ ಬುಕ್ ಮಾಡ್ತಾನೆ ಎಲ್ಲಾರ್ಗು. ಒಟ್ಟು ಆರ್ಸಿ ಇಡ್ತಾನೆ, ನನ್ನ ಮಗಂಗೆ ಹೇಳ್ತೀನಿ ಬಿಡು ಬುಕ್ ಮಾಡ್ತಾನೆ. ಅಲ್ಲ ಕಣ್ರೆ, ನಾವು ಒಬ್ಬೊಬ್ರೆ ಹೋಗ್ಬೇಕಾ? ಒಬ್ರು ಗಂಡ್ಮಕ್ಳು ಇಲ್ವಲ್ರೇ? ಮುಖಂಡ್ ಶಾಂತಕ್ಕ, ನಾವ್ ಇಷ್ಟು ಜನ ಹೆಂಗುಸ್ರೆ ಹೊರಡಕ್ ಆಗಲ್ಲ, ಗಂಡಸ್ರು ಯಾರ ಬೇಕು. ಹೂ ಕಡೆ ಗೀತಾ, ಬಿಡೆ ನಮ್ಮನೆದ್ದೇ ಕರ್ಕಂತೀನಿ. ನಾವ್ ಇಷ್ಟು ಜನನೇ ಎಲ್ಲಿ ಹೋಗಕ್ಕಾಗುತ್ತೆ? ನಮ್ಮನೇದು ಒಂದು ಬರುತ್ತೆ. ಇನ್ನೇನು ಶಾಂತಕ್ಕ ಅವ್ರದ್ದು ಗೌಡ್ರು ಬರ್ತಾರೆ. ಇನ್ ಶಾಂತಕ್ಕ ನಮ್ ಗೌಡ್ರು ಎಲ್ಲಿ ಬಿಡ್ತಾರತ್ತ? ಹಿಂದೆನೆ ಬಾಲ ಅವ್ರೊಬ್ರು ಬರ್ತಾರೆ. ಅಲ್ಲಿಗೆ ಮತ್ತೆ ಹಂಗಾರೆ 8 ಜನ ಆದ್ರು. ಹಂಗಾರೆ ಯಾವತ್ತು ಹೊರಡೋದೆ ಗೀತಾ? ಇರ್ಜಯಕ್ಕ ಒಂದ್ ನಿಮಿಷ ಯೋಚನೆ ಮಾಡೋಣ ಯಾವತ್ತು ಹೊರಡೋದು ಅಂತ. ನೀನ್ ಹೇಳ್ ಶಾಂತಕ್ಕ, ಯಾವತ್ತು ಹೊರಡೋದು ಇವಾಗ ಮತ್ತಂಗಾರೆ? ನಾನು ಹೇಳ್ತೀನಲ್ಲ ಶಾಂತಕ್ಕ, ಜಾಸ್ತಿ ದಿನ ಕಾಯಿಸೋದೇ ಬೇಡ, ಜಲ್ದಿ ಹೊರಡೋಣ. ಯವ್ವ, ಜಲ್ದಿ ಹೊರಡಕ್ ನಂಗೆ ಎಲ್ರವ ಆಗುತ್ತೆ? ಈಗ ಸಂಘದ್ದು ಸಾಲ ಸಿಗದೆ ಇನ್ನು 2 ವಾರ ಐತೆ. ಇರ್ಲಿ ಬಿಡು ಪ್ರೇಮಕ್ಕ, ಈಗ ನಾನು ಕೊಟ್ಟಿರ್ತೀನಿ. ಸಂಘದ ಸಾಲ ತೆಗ್ಸಿದ್ಮೇಲೆ ನನಗೆ ವಾಪಸ್ ಕೊಡುವಂತೆ. ಹ್ಞೂ ಸರಿ ಆಯ್ತು ಪರಕತ್ತ, ಹಂಗಾರೆ ಸಂಘದ ಸಾಲ ತೆಗ್ಸಿದ್ಮೇಲೆ ವಾಪಸ್ ಕೊಟ್ಬಿಡ್ತೀನಿ ತಾಳವ. ಸರಿ ಹಂಗಾರೆ ನಾಳೆ ಎಲ್ಲ ನಾಡಿದ್ದು ಬೆಳಿಗ್ಗೆ ಹೊರಟ್ಬಿಡೋದ ಹಂಗಾರೆ? ಮಾರ್ಕೆಟಿಗೆಲ್ಲ ಹೋಗಿ ಬರ್ಬೇಕು ಕಣಕ್ಕ, ಇನ್ನು ಬಟ್ಟೆ ಎಲ್ಲ ತರಬೇಕಲ್ಲ. ಮಾರ್ಕೆಟ್ಗೆಲ್ಲ ಏನಕ್ಕೆ ಇದಾವಲ್ಲ ನಮ್ಮ ಸೀರೆಗಳು, ಇವನ್ನ ಇಟ್ಕೊಳೋದು.
ಏ ಶಾಂತಕ್ಕ ಹಂಗಲ್ಲ, ಅಲ್ಲಿ ಮಂಜ್ಗೆಡ್ಡೆ ಎಲ್ಲ ಬೀಳುತ್ತಲ್ಲಿ, ಚಳಿ ಸಖತ್ತಿರುತ್ತೆ. ಸ್ವೆಟ್ರು ಸಾಕ್ಸು ಇವೆಲ್ಲ ತಗೋಬೇಕು ನಾವು. ಓ ಹೌದೇನಲ್ಲ ತಾ, ಹಂಗಾರೆ ಯಾವಾಗ ಹೋಗೋದು ಮಾರ್ಕೆಟಿಗೆ? ಇನ್ನೇನು ನಾಳೆಲ್ಲ ನಡೀದು ಹೊರಡೋದು ಬೇರೆಯಾ? ಇವತ್ತಿನ್ನೇನು ದಿನ ಕಳೆದೇ ಹೋಯ್ತು, ನಾಳೆ ಬೆಳಗ್ಗೆನೆ ಹೋಗ್ಬಿಡೋಣ ಶಾಂತಕ್ಕ ಮಾರ್ಕೆಟಿಗೆ. ಮತ್ತೆ ಟ್ರೈನಿಗೆ ಅಡಿಗೆ ಗಿಡಿಗೆ ಎಲ್ಲ ಹೆಂಗೆ ಮಾಡ್ಕೊಳೋದು ಲತಾ? ಶಾಂತಕ್ಕ ಮಾರ್ಕೆಟಿಗೆ ಒಂದಿನ ನಾಳೆ ಹೋಗಿ ಬರೋದು, ನಾಡಿದ್ ಬೆಳಗ್ಗೆ ಬೇಡ ಸುಮ್ಮನೆ. ಹೆಂಗು ಬುಕ್ಕಿಂಗ್ ಬೇರೆ ಮಾಡ್ಸಿಲ್ವಲ್ಲ, 2-3 ದಿನ ಹಾಗೆ ಆಗುತ್ತೆ ಬುಕ್ಕಿಂಗ್ ಮಾಡ್ಸಕ್ಕೆ. ಈಗ ಇವತ್ತು ಶನಿವಾರ, ಇವತ್ತು ಮುಗ್ದೋಯ್ತು. ನೆಕ್ಸ್ಟ್ ನಾಳೆ ಭಾನುವಾರ ಎಲ್ಲ ನಾವು ತಗೊಂಬರೋಣ ಅದೇನೇನು ಬೇಕು ಎಲ್ಲವ. ಆಮೇಲೆ ಸೋಮವಾರ ಬೇಡ, ಮಂಗಳವಾರ ಹೊರಡೋಣ, ಮಂಗಳವಾರ ಬೆಳಗ್ಗೆನೆ ಬಿಡೋಣ. ಅಲ್ಲ ಕಣೆ ಗೀತಾ, ನಾಳೆ ಗೌಡ್ರಕ್ಕರು ಹೊಲಕ್ಕೆ ಬೇರೆ ಬರೋಕ್ಕೆ ಹೇಳಿದಾರೆ. ಹಂಗಾರೆ ಎಲ್ಲ ಮುಗೀತಂಗಾರೆ ಇನ್ನು ಟ್ರಿಪ್ ಹೋಗಿ ಬರೋ ತನಕ ನಾವೇನು ಕೆಲಸನೇ ಮಾಡೋಕ್ಕಾಗಲ್ಲ. ಉಕಂಡ್ ಪ್ರೇಮಕ್ಕ ಹಂಗೆ ಹೇಳ್ಬಿಟ್ಟು ಹೋಗಂತಾಗ ಅಲ್ಲಿ ಗೌಡ್ತಿಗೆ. ಸರಿ ಆಯ್ತು ತಾ, ಹಂಗಾರೆ ಹೇಳ್ಬಿಟ್ಟು ಹೋಗೋಣ. ಹಂಗಾರೆ ಈಗ ಅಲ್ಲಿಗೆ ಮಂಗಳವಾರ ಹೊಡೋದು ಅಂತ ಆಯ್ತು. ಸರಿ ತಾಳಕ್ಕ, ಹಂಗಾರೆ ಮಂತಕ್ಕೆ ಹೋಗ್ತೀನಿ. ನಮ್ಮ ಹುಡುಗ ಬರೋ ಟೈಮ್ ಆಯ್ತು ಸ್ಕೂಲಿಂದ. ಅಲ್ಲ ಕಾಣಲತ್ತ, ಬೆಳಗ್ಗೆಯಿಂದ ಕೂತಿದ್ದೀವಿ, ಒಂದು ಲೋಟ ಕಾಫಿ ಮಾಡ್ಕೊಡ್ಲಿಲ್ವಲ್ಲ ನೀನು? ಅಯ್ಯೋ ಮಾಡ್ಕೊ ಬರ್ತೀನಿ, ಕುತ್ಕೊಳ್ರಿ. ಅಯ್ಯೋ ಬೇಡ ಬಿಡಲತ್ತ, ಹೋಗ್ತಾ ಇದೀವಲ್ಲ ಇನ್ನೇನು ಮನೆ ತಕ್ಕೆ, ಅಲ್ಲೇ ಕಾಯಿಸ್ಕೊಂಡು ಕುಡಿತೀವಿ. ಸರಿ ಬರ್ತೀನಿ ತಾಳವ, ನಾನು ಟೈಮ್ ಆಯ್ತು. ಏನ್ ನಮ್ಮ ಹುಡುಗಂಗೆ ಬುಕ್ಕಿಂಗ್ ಮಾಡೋಕ್ಕೆಲ್ಲ ಹೇಳ್ತೀನಿ. ಬೆಂಗಳೂರಿಂದ ಡೆಲ್ಲಿಗೆ 7 ಟಿಕೆಟ್ ಬುಕ್ ಮಾಡಕ್ಕೆ ಹೇಳ್ಬೇಕಲ್ವಾ? ಹೇಳ್ತೀನಿ ಬಿಡು. ಸರಿ. ಏ ಶಾಂತಕ್ಕ, 8 ಟಿಕೆಟ್ ಕಣವ, 7 ಟಿಕೆಟ್ ಅಲ್ಲ. ನಮ್ಮನೆಯವರು ಮತ್ತೆ ನಿಮ್ಮನೆಯದು, ಇನ್ನು ಮಿಕ್ತವ್ರು ನಾವು 6 ಜನ, ಒಟ್ಟು 8 ಟಿಕೆಟು. ಓ ಹೌದಲ್ವಾ, ಮತ್ತೆ ಬಿಟ್ಟೆ. ಒಟ್ಟು 8 ಟಿಕೆಟ್ ಬುಕ್ ಮಾಡಕ್ಕೆ ಹೇಳ್ಬೇಕು ಬೆಂಗಳೂರಿಂದ ಡೆಲ್ಲಿಗೆ. ಇಲ್ಲಿಂದ ಮತ್ತೆ ಬೆಂಗಳೂರವರೆಗೂ ನಾವೇನು ಹಂಗೆ ಹೋಗ್ತೀವಲ್ಲ ಟ್ರೈನಲ್ಲೇ ಮಾಮೂಲಿ. ಸರಿ ಆಯಿತು. ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಿರೋ ಕತೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.